ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ವರ್ಕ್ ಬ್ಲೌಸ್ಗಳು, ಗ್ರ್ಯಾಂಡ್ ಬ್ಲೌಸ್ಗಳನ್ನ ಕಟ್ ಮಾಡೋದಕ್ಕೆ ತುಂಬ ಭಯ ಪಡ್ತಿರ್ತೀರ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಗ್ರ್ಯಾಂಡ್ ಬ್ಲೌಸ್ಗಳನ್ನ ಒಟ್ಟಿಗೆ 3 ಪೀಸು ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಇದು 3 ಪೀಸು ಒಬ್ರದೇನೆ, ಎಲ್ಲದನ್ನು ಕೂಡ ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಗ್ರ್ಯಾಂಡ್ ಸ್ಲೀವ್ಸಿಗೆಲ್ಲ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ದೀನಿ. ಇದನ್ನೆಲ್ಲ ಯಾವ ರೀತಿ ಕಟ್ ಮಾಡ್ಕೋತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಲೈನಿಂಗ್ನ ಕಟ್ ಮಾಡೋದನ್ನು ತೋರಿಸ್ತೀನಿ. ವಿಡಿಯೋ ಲೆಂತೇ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ ಪೀಸ್ನೆಲ್ಲ ಯಾವ ರೀತಿಯಾಗಿ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಇದನ್ನೆಲ್ಲ ದಾರಾನ ಕೂಡ ಕಟ್ ಮಾಡಬೇಕು. ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಬೆಳಿಗ್ಗೆ ಕಟ್ಟಿಂಗ್ ಬೇಕಿತ್ತು. ಅರ್ಜೆಂಟಿಗೆ ಕಟ್ಟಿಂಗ್ ಇರಲಿಲ್ಲ, ನಾಳೆ ಸ್ಟಿಚಿಂಗ್ ಮಾಡೋದಕ್ಕೆ. ಅದಕ್ಕೋಸ್ಕರ ಸ್ಟಿಚಿಂಗ್ ಆದಮೇಲೆ ಈ ದಾರನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ಸ್ಟಿಚಿಂಗ್ ಆದಮೇಲೆ ಐರನ್ ಮಾಡೋದಕ್ಕಿಂತ ಮುಂಚೆ ಆ ದಾರನೆಲ್ಲ ಕಟ್ ಮಾಡ್ಕೋತೀವಿ. ಇವಾಗ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಕಸ್ಟಮರ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ, ಅದರಲ್ಲಿ ಏನೆಲ್ಲ ಹೇಳಿದ್ದಾರೆ ಅದನ್ನು ಯಾವ ರೀತಿ ಎಲ್ಲ ಕಟ್ ಮಾಡ್ಕೋತೀನಿ, ಗ್ರ್ಯಾಂಡ್ ವರ್ಕ್ ಬ್ಲೌಸ್ ಆದರೆ ಯಾವ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಕಸ್ಟಮರ್ ಬಂದು ಡೀಪ್ ಅವ್ರದ್ದು ತುಂಬಾ ಕಡಿಮೆ ಇದೆ. ನೋಡಿ, ಈ ರೀತಿ ಇದೆ. ಅವರು ಸ್ವಲ್ಪ ಜಾಸ್ತಿ ಇಡೋಕ್ಕೆ ಹೇಳಿದರು. ನನಗೆ ಅವರು 9:15 10 ಈ ಥರ ಇಡಿ ಅಂತ ಹೇಳಿದರು. ಅಷ್ಟು ಇಡಿ, ಜಾಸ್ತಿನೂ ಮಾಡಬೇಡಿ, 10 ಜಾಸ್ತಿ ಆದರೆ 9:15 ಇಡಿ ಅಂತ ಹೇಳಿದರು. ನೋಡಿ, ನಾನು 9:15 ಇಟ್ಟಿದ್ದೀನಿ. ಆ ಕಸ್ಟಮರ್ಗೆ ಡೀಪ್ನ ನಾನು 9:15 ಇಟ್ಟಿದ್ದೀನಿ. ಈ ಕಸ್ಟಮರ್ ಡೀಪ್ ಬಂದು ನೋಡಿ ಈ ರೀತಿ ಇದೆ, 7:15 ಇದೆ ಕಸ್ಟಮರ್ ಬ್ಲೌಸಲ್ಲಿ ಡೀಪು. ಸ್ಲೀವ್ ಲೆಂತ್ ಕೂಡ ಅಷ್ಟೇ ನೋಡಿ 8 ಇದೆ. ಅವ್ರು ನನಗೆ 9:15 ಇಡಕ್ಕೆ ಹೇಳಿದ್ದಾರೆ ಲೆಂತು. ಇವಾಗ ಇದನ್ನು ಯಾವ ರೀತಿ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ 3ಕ್ಕೂ ಕೂಡ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ತೊಗೊಂಡು ಮೊದಲಿಗೆ ನಾನು ಎಲ್ಲ ವಿಡಿಯೋದಲ್ಲೂ ತೋರಿಸ್ತಿರ್ತೀನಿ ನಿಮಗೆ. 1/2 ಇಂಚು ಎಕ್ಸ್ಟ್ರಾ ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊತೀನಿ. ಈ ರೀತಿಯಾಗಿ 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಬ್ಲೌಸ್ನ ತೊಗೊಂಡು ಎಷ್ಟಿದೆ ಲೆಂತು ಅಷ್ಟನ್ನು ಇಟ್ಕೊತೀನಿ. ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗೇ ಇದೆ. ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ನನಗೆ ಕೆಲವೊಂದು ಬ್ಲೌಸು, ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನೋಡಿ, ಡೀಪ್ ಜಾಸ್ತಿ ಆದರೆ ನನಗೆ ಆದಷ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ, ನನಗೆ ದಾರ ಎಲ್ಲ ಬೇಡ ಕಟ್ಟೋ ದಾರ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡಿಕೊಂಡು ನಾನು ಕಟ್ಟಿಂಗ್ ಮಾಡ್ತಿದ್ದೀನಿ. ನೋಡಿ, 13:15 ಇದೆ, ಲೆಂತ್ ಬಂದು 13:15 ಇದೆ. 13:15ಗೆ ಇಟ್ಕೊತಿದ್ದೀನಿ ನೀಟಾಗಿ. ನೋಡಿ, 13:15ಗೆ 1 ಮಾರ್ಕ್ ಮಾಡಿಕೊಂಡು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಇನ್ನೊಂದು ಮಾರ್ಕ್ನ ಮಾಡ್ಕೊತಿದ್ದೀನಿ. ನೋಡಿ, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಇನ್ನೊಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಮಾರ್ಕ್ ಮಾಡಿಕೊಂಡೆ. ಇವಾಗ ನಾನು ನೆಕ್ ವಿಡ್ತ್ ಬಂದು ಇವರಿಗೆ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗ್ತಿದೆ ನನಗೆ ಅಂತ ಹೇಳಿರೋದ್ರಿಂದ ನಾನು 2.25 ಇಟ್ಕೊತಿದ್ದೀನಿ. ನೆಕ್ ವಿಡ್ತ್ ಬಂದು 2.25ನ ಇಟ್ಕೊತಿದ್ದೀನಿ. ನನಗೆ ಯಾವುದೇ ಬ್ಲೌಸ್ ಆದರೂ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗ್ತಿರುತ್ತೆ, ಅದಕ್ಕೋಸ್ಕರ ಡೀಪ್ ಅಗಲ ಉದ್ದ ಎರಡೂ ಕೂಡ ಕಡಿಮೆನೇ ಇಡಿ ಎಂದಿದ್ರು. ಇದು ಜಾಸ್ತಿ ಕಾಸ್ಟ್ಲಿ ಸೀರೆಗಳಾಗಿರೋದ್ರಿಂದ, ರೇಷ್ಮೆ ಸೀರೆಗಳಾಗಿರೋದ್ರಿಂದ ಅಪರೂಪಕ್ಕೆ ಬಳಸ್ತೀವಿ. ಸ್ವಲ್ಪ ಡೀಪ್ ಇರಲಿ ಅಂತ ಕಸ್ಟಮರ್ಗೆ ಹೇಳಿದ್ದೆ ನಾನು. ಅವರು ಇಲ್ಲಿ ಎಷ್ಟಿದೆ ಅಷ್ಟೇ ಇರಲಿ, 7:15 8 ಇರಲಿ ಅಂತ ಹೇಳಿದ್ರು. ಇಲ್ಲ, 9:15 ಇಡ್ತೀನಿ, ಶೋಲ್ಡರ್ ಡ್ರಾಪ್ ಆಗದಾಗೆ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಒಂದನ್ನು ಟ್ರಯಲ್ಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ಕರೆಕ್ಟಾಗಿ ಬಂದಿದೆ ಅವರಿಗೆ. ಇವಾಗ ಇದನ್ನು ಸ್ಟಿಚ್ ಮಾಡ್ತಿದ್ದೀನಿ, ಈ 3 ಕೂಡ ಸ್ಟಿಚ್ ಮಾಡ್ತಿದ್ದೀನಿ. ಇನ್ನೊಂದು ಕೊಟ್ಟಿದ್ದಾರೆ, ಅದನ್ನು ಕ್ಲೋಸ್ ನೆಕ್ಕಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಎಲ್ಲದೂ ಕೂಡ 18-20 ಸಾವಿರ ರೂಪಾಯಿ ಸೀರೆ ಅಂತೆ, ನೀಟಾಗಿ ಚೆನ್ನಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಇವಾಗ ನಾನು ಇದನ್ನು 2.25 ಇಟ್ಕೊತಿದ್ದೀನಿ. ಇದು ನೆಕ್ ವಿಡ್ತು 2.25 ಇಟ್ಕೊತಿದ್ದೀನಿ. ಇದನ್ನು ಶೋಲ್ಡರ್ ಬಿಡ್ತನ್ನ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊತೀನಿ. ಈ ಕಸ್ಟಮರು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದನ್ನ ಇಲ್ಲೇ ವೇರ್ ಮಾಡಿ ತೋರಿಸಿದ್ರು. ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅವರಿಗೆ ಅಂತ ಅನ್ನಿಸ್ತು. ಕಂಕ್ಲುದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಈ ಡೌನು ಸ್ವಲ್ಪ ಜಾಸ್ತಿ ಇದೆ, ಕಡಿಮೆ ಮಾಡ್ಕೋಬೇಕು ಅಂತ ನಂಗೆ ಅನ್ನಿಸ್ತು. ಅದಕ್ಕೋಸ್ಕರ ಕಡಿಮೆ ಮಾಡ್ಕೋತೀನಿ ಇವಾಗ ನಾನು. ನೋಡಿ, ಇವಾಗ ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡ್ತಾರೆ. ನೋಡಿ, ನಾವು ಸ್ಲೀವ್ಸ್ ಎಲ್ಲ ಸೇರಿಸಿದ ಮೇಲೆ ಸೈಡ್ ಫಿನಿಶಿಂಗ್ ಕೊಡ್ತೀವಿ. ಕೆಲವರು ಈ ರೀತಿ ಸೈಡ್ ಫಿನಿಶಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಆಮೇಲೆ ಸ್ಲೀವ್ಸ್ನ ಸೇರಿಸಿದ್ದಾರೆ. ಒಬ್ಬೊಬ್ರದ್ದು ಕಟ್ಟಿಂಗು ಸ್ಟಿಚಿಂಗು ಒಂದೊಂದು ಥರ ಇರುತ್ತೆ, ಅದನ್ನು ನೋಡ್ಕೋಬೇಕು. ಮತ್ತು ಈ ರೀತಿ ಎಲ್ಲ ಹೊಲಿಗೆನೆಲ್ಲ ಬಿಚ್ಚಿಬಿಟ್ಟಿದ್ದಾರೆ ನೋಡಿ, ಇದನ್ನು ಕೂಡ ನೋಡ್ಕೋಬೇಕು ನಾವು. ಇದನ್ನೆಲ್ಲ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಹೊಲಿಗೆ ಬಿಚ್ಚಿದ್ದಾರೆ, ಆದರೆ ಇಲ್ಲಿ ಅಷ್ಟು ಕಾಣಿಸ್ತಿಲ್ಲ ಹೊಲಿಗೆ ಬಿಚ್ಚಿರೋದು, ಅದನ್ನು ನೋಡ್ಕೋಬೇಕು ನಾವು. ಇದು ನೋಡಿ, 9 ಇದೆ, ಅಷ್ಟನ್ನೇ ಇಟ್ಕೋತೀನಿ ನಾನು. 9 ಇಟ್ಕೋತೀನಿ. ನೋಡಿ, ಈ ರೀತಿಯಾಗಿ 9 ಇಂಚ್ ಇಟ್ಕೊಂಡು 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ. ನಾನು ಯಾವಾಗಲೂ ಕೂಡ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೋತೀನಿ. ನಿಮಗೆ ಜಾಸ್ತಿ ಎಲ್ಲ ಕೆಲವು ಕಸ್ಟಮರ್ ಕೇಳ್ತಾರೆ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆನ ಬಿಡಬೇಡಿ ಅಂತ ಕಸ್ಟಮರ್ಗೆ ಬೇಕಾದರೆ ನೀವು ನೋಡ್ಕೊಂಡು ಇಟ್ಕೊಳ್ಳಿ. 9ಕ್ಕೆ ಈ ರೀತಿ ಗೆರೆನ ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ಹಾಕ್ಕೋಬೇಕು. ಕೆಲವೊಂದು ಸಲ ನನಗೆ ಗೊತ್ತಿಲ್ಲದೇ ಸ್ವಲ್ಪ ದೊಡ್ಡದು ಚಿಕ್ಕದು ಆಗಿಬಿಡುತ್ತೆ. ಈ ರೀತಿಯಾಗಿ ಹಾಕ್ಕೊಂಡು ಇವಾಗ ನಾನು ಈ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ತೀನಿ. ನೋಡಿ, ಇದು ಆರ್ಮೋಲ್ ಡೌನು ಎಷ್ಟಿದೆ ಅಂತ ನೋಡ್ಕೋತೀನಿ.
ಇದು ಬಂದು 6 ಕಾಲಿದೆ, ಆರ್ಮಲ್ ಡೌನ್ 6 ಕಾಲಿದೆ. ಇವಾಗ ನಾನು ಇವ್ರದ್ದು ಇದನ್ನು ನೋಡ್ಕೊತೀನಿ ಎಷ್ಟಿದೆ ಅಂತ. ನೋಡಿ, ಇದು ಬಂದು ಶೋಲ್ಡರ್ ಬಿಡ್ತು ಮತ್ತು ನೆಕ್ ಬಿಡ್ತು ಎರಡೂ ಸೇರಿ 5.5 ಮೇಲೆ 1 ಪಾಯಿಂಟ್ ಬರ್ತಿದೆ. ಅಷ್ಟನ್ನು ನಾನು ಇಲ್ಲಿ ಇಟ್ಕೋತೀನಿ. ಇವಾಗ ಇದು ಎಷ್ಟು ಬರ್ತಿದೆ ಅಷ್ಟನ್ನು ಆರ್ಮಲ್ ಡೌನ್ನ ಇಟ್ಕೋತೀನಿ. ಅವ್ರದ್ದು ಇದರಲ್ಲಿ ಬ್ಲೌಸಲ್ಲಿ ಬಂದು 6 ಕಾಲಿದೆ, ಅಲ್ಲಿಗೆ ಇಲ್ಲಿಗೂ ಅರ್ಧ ಇಂಚ್ ಹೆಚ್ಚು ಕಮ್ಮಿ ಬರುತ್ತೆ. ಅಷ್ಟು ಕಡಿಮೆನ ಮಾಡ್ಕೋತೀನಿ ನಾನು. ಇವಾಗ 5.5ನೇ ಇಟ್ಕೋತೀನಿ. ಇವರಿಗೆ 5.5ನೇ ಸಾಕು ಅಂತ ಅನ್ನಿಸ್ತು ನನಗೆ. ಮೊದಲಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನನಗೆ ಸ್ವಲ್ಪ ಇದು ಕೆಳಗಡೆ ಬಂದಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಮಾಡ್ಕೊತಿದ್ದೀನಿ. ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಕೊತಿದ್ದೀನಿ. ನೀಟಾಗಿ ಒಂದು ಶೇಪ್ನ ಕೊಟ್ಕೊಂಡು ಎಷ್ಟಿದೆ ಅಂತ ನೋಡ್ತೀನಿ. ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊತೀನಿ ಒಂದ್ಸಲ. ನೋಡಿ, ಈ ರೀತಿ ನೋಡಿಕೊಂಡು 8 ಕಾಲು ಬರುತ್ತೆ. ನೀಟಾಗಿ ಇಟ್ಕೋಬೇಕು. ಹೊಸ್ದಾಗಿ ಕಲಿತಿರೋರಾದರೆ ಈ ಥರದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತಿರ್ತೀರ. 8.5 ಇದೆ. ನಾನು ಒಂದು ಸಲ ಚೆಕ್ ಮಾಡ್ಕೋತೀನಿ ಎಷ್ಟು ಬರುತ್ತೆ ನಾವು ಮಾಡಿರೋದು ಅಂತ. ನೋಡಿ, 8 ಬರುತ್ತೆ. ಅದು 8.5 ಇದೆ, ಇದು 8 ಬರುತ್ತೆ. ಇಷ್ಟೇ ಸಾಕು ಇವಾಗ ಇವರಿಗೆ. ನಾನು ಅವಾಗಲೇ ಹೇಳ್ದಾಗೆ ಒಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಅವರಿಗೆ ಈ ರೀತಿ ರಿಂಕಲ್ಸ್ ಬರ್ತಿತ್ತು ಕೆಳಗಡೆ. ಅದಕ್ಕೋಸ್ಕರ ಇವಾಗ ನಾನು 8ಕ್ಕೆ ನಿಲ್ಸ್ಕೊಂಡಿದ್ದೀನಿ. ಇದನ್ನು 1/2 ಇಂಚ್ ಎಕ್ಸ್ಟ್ರಾ ಏನಿದೆ ಅದನ್ನು ಬಿಟ್ಟು 8ಕ್ಕೆ ನಿಲ್ಸ್ಕೊಂಡಿದ್ದೀನಿ. ನಾನು ಯಾವುದೇ ವರ್ಕ್ ಬ್ಲೌಸ್ಗಳನ್ನ ಕಟ್ಟಿಂಗ್ ಮಾಡಿದ್ರೆ ನೆಕ್ಕು ಯಾವುದೇ ಫ್ರಂಟು ಬ್ಯಾಕ್ ಎಲ್ಲದು ಕೂಡ ನೆಕ್ ಕಟ್ ಮಾಡ್ಕೊಳ್ಳಲ್ಲ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನೇ ಮಾರ್ಕ್ ಮಾಡಿರೋದ್ರಿಂದ ನನಗೆ ಕರೆಕ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಇರುತ್ತೆ. ಫ್ರಂಟು ಬ್ಯಾಕ್ ನೆಕ್ಕೆಲ್ಲ ಕರೆಕ್ಟಾಗೇ ಇರುತ್ತೆ. ಅದಕ್ಕೋಸ್ಕರ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ನೆಕ್ನೆಲ್ಲ ಉಲ್ಟಾ ಮಾಡಿ ಆಮೇಲೆ ಕಟ್ ಮಾಡ್ಕೋತೀನಿ. ಆದಷ್ಟು ನಾನು ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಕೂಡ ಹಾಕಿದ್ದೀನಿ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡೋದು ಕೂಡ ಹಾಕಿದ್ದೀನಿ. ನೋಡಿ, ಬೇಕು ಅಂದರೆ ಇದನ್ನು ಕೂಡ ನಾನು ನೆಕ್ಸ್ಟ್ ತೋರಿಸ್ತೀನಿ. ಯಾವ ರೀತಿಯಾಗಿ ಸಾಧ್ಯ ಆದರೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತೀರ, ಅಷ್ಟೊಂದು ಟೈಮ್ ಕೊಟ್ಟು ನಾವು ಹಾಕಿದಾಗ ನೀವು ಕೂಡ ಜಾಸ್ತಿ ಜನ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ ಹಾಕೋದಕ್ಕೆ. ಆದರೆ ಕೆಲವೊಂದು ಸಲ ವ್ಯೂಸೇ ಇರಲ್ಲ, ಅದಕ್ಕೋಸ್ಕರ ಬೇಜಾರಾಗುತ್ತೆ. ಎಷ್ಟೊಂದೆಲ್ಲ ಟೈಮ್ ಕೊಟ್ಟು ಎಡಿಟ್ ಮಾಡಿ ಹಾಕ್ತೀವಿ. ಅದರಲ್ಲೂ ಇವಾಗಂತೂ ತುಂಬ ಸೀಸನ್ ಇರೋದ್ರಿಂದ, ಹಬ್ಬ ಆಗಿರೋದ್ರಿಂದ ಫ್ರಾಕ್ಸು ಆ ಥರದ್ದೆಲ್ಲ ತುಂಬಾ ಜಾಸ್ತಿ ಇದೆ. ಅದ್ರ ಮಧ್ಯೆ ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡಿ ಹಾಕ್ತೀನಿ. ಹೊಸ್ದಾಗಿ ಕಲಿತಿರುವಂಥವ್ರು ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಸ್ವಲ್ಪ ಕಲಿತು ಮನೇಲಿ ಯೂಟ್ಯೂಬ್ನ ನೋಡಿಕೊಂಡು ಕಟ್ಟಿಂಗು ಸ್ಟಿಚಿಂಗ್ ಮಾಡ್ತಿರ್ತೀರ. ಆ ಥರದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನಾನು ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಈ ರೀತಿ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋಸ್ನ ಹಾಕ್ತಿದ್ದೀನಿ. ನನಗೂ ಕೂಡ ಸಪೋರ್ಟ್ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಎಲ್ಲ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ನೋಡಿ, ಈ ರೀತಿ ನೆಕ್ಕಿಗೆ ಎಲ್ಲಿಗೆ ಬೇಕು ಅದನ್ನೆಲ್ಲ ಈ ರೀತಿ ಮ್ಯಾಚ್ ಹೊಡ್ಕೊತೀನಿ. ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇದು 2 ಇಂಚ್ ಏನಿದೆ ಅಲ್ಲಿಗೂ ಕೂಡ ಮ್ಯಾಚ್ ಹೊಡ್ಕೊಂಡೆ. ಇವಾಗ ನಾನು ಬ್ಯಾಕ್ ಕಟ್ ಮಾಡಿಕೊಂಡೆ. ಇವಾಗ ಫ್ರಂಟ್ ಕಟ್ ಮಾಡ್ಕೊತೀನಿ. ಈ ರೀತಿಯಾಗಿ 3-4 ಪೀಸ್ ಇದ್ದಾಗ ಆದಷ್ಟು ನೋಡ್ಕೊಂಡು ಇಟ್ಕೋಬೇಕಾಗತ್ತೆ. ಕೆಲವೊಂದು ಸಲ ನಮಗೆ ಗೊತ್ತಾಗ್ದೇ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಮೊದಲಿಗೆ ಈ ರೀತಿಯಾಗಿ 1 ಪೀಸ್ನ ತೊಗೋತೀನಿ. 1 ಪೀಸ್ನ ತೊಗೊಂಡು ನೋಡಿ ಈ ರೀತಿ ಇಟ್ಕೋತೀನಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಬಟ್ಟೆನ ಬಿಡ್ತೀನಿ. ಇದನ್ನು ಕೂಡ ಸಮವಾಗಿ ಕಟ್ ಮಾಡ್ಕೋತೀನಿ. ಬಟ್ಟೆ ಇದ್ದರೆ ಕಟ್ ಮಾಡ್ಕೋಬೋದು. ಕೆಲವೊಂದು ಸಲ ಏರುಪೇರು ಆಗಿಬಿಟ್ಟಿರುತ್ತೆ, ಅದನ್ನು ನೋಡ್ಕೋಬೇಕು ನಾವು. ಈ ರೀತಿ ಇಟ್ಕೋತೀನಿ. ನೋಡಿ, ಈ ರೀತಿ ಇಟ್ಕೊಂಡು ಆದಷ್ಟು ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನೋಡಿರೋರಿಗೆ ಗೊತ್ತಿರುತ್ತೆ. ಈ ರೀತಿ ಇಟ್ಕೊಂಡು ಮೊದಲಿಗೆ ಇಲ್ಲಿ ಇವಾಗ ಸ್ಲೀವ್ಸಿಗೆ ಲೆಂತು ಸಾಕಾಗುತ್ತಾ ನೋಡ್ಕೋತೀನಿ. ಲೈನಿಂಗ್ದು ಲೆಂತು ಸಾಕಾಗುತ್ತಾ ಅಂತ ನೋಡ್ಕೋತೀನಿ. ಬಟ್ಟೆ ಇದೆ ಅನ್ನೋಗಿದ್ರೆ ಒಟ್ಟಿಗೆ ಬಾಕ್ಸ್ ಬಟ್ಟೆನೂ ಕೂಡ ಕಟ್ ಮಾಡ್ಕೋತೀನಿ. ಇಲ್ಲ ಅಂದರೆ ಈ ಬೇರೆ ರೀತಿಯಾಗಿ ಕಟ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ನೋಡ್ಕೋತೀನಿ. 9.5 ಹೇಳಿದ್ದಾರೆ, ಇದು ಸಾಕಾಗುತ್ತೆ ಲೆಂತಿಗೆ. ಅದಕ್ಕೋಸ್ಕರ ನಾನು ಇವಾಗ ಇದರಿಂದ ಈಗೇನಿದೆ ಇದರಿಂದ 1.5 ಇಂಚಷ್ಟು ಮಾರ್ಕ್ ಮಾಡಿಬಿಡ್ತೀನಿ. 1.5 ಇಂಚಷ್ಟು ಮಾರ್ಕ್ ಮಾಡಿ ಇವಾಗ ನಾನು ಮೇನ್ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ನ ಆ ರೀತಿಯಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿಯಾಗಿ ಆರ್ಮೋಲೆಲ್ಲ ಕಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬ ಜನ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಮಾಡ್ತಿರ್ತೀರ, ಆದರೆ ವರ್ಕ್ ಬ್ಲೌಸ್ಗಳಂದರೆ ಕಟ್ ಮಾಡೋದಕ್ಕೆ ಎದುರುತ್ತಿರ್ತೀರ. ಹಾಗಾಗಿ ಜಾಸ್ತಿ ಗ್ರ್ಯಾಂಡಾಗಿ ವರ್ಕ್ ಮಾಡಿಸ್ಕೊಂಡ್ರೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತುಂಬ ಜನ ಹೇಳ್ತಿರ್ತೀರ. ಅಕ್ಕ, ನಾನು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೋತೀನಿ, ಆದರೆ ನನಗೆ ವರ್ಕ್ ಬ್ಲೌಸ್ ಅಂದರೆ ಅಷ್ಟಾಗಿ ಬರಲ್ಲ. ಅದಕ್ಕೋಸ್ಕರ ನೀವೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ತಂದುಕೊಡೋ ಅಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅಂಥವರು ವೀಡಿಯೋಸ್ನ ನೋಡಿಕೊಂಡು ನಿಮಗೆ ನೀವೇ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಮಾಡ್ಕೋಬೋದು. ಮೊದಲಿಗೆ ಒಂದು ಬ್ಲೌಸು ಕಷ್ಟ ಆಗ್ಬೋದು. ಸಿಂಪಲ್ ವರ್ಕ್ ಮಾಡಿಕೊಂಡು ನೀವು ಕಟ್ಟಿಂಗು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಗ್ರ್ಯಾಂಡ್ ಬ್ಲೌಸಿಗೆಲ್ಲ ಪ್ರಯತ್ನ ಮಾಡಿ. ನೋಡಿ, ಈ ರೀತಿಯಾಗಿ ಎಲ್ಲೆಲ್ಲೆಲ್ಲ ಮ್ಯಾಚ್ ಹೊಡ್ಕೊಂಡಿದ್ದೀನಿ ಅಲ್ಲೆಲ್ಲ ಮ್ಯಾಚ್ ಹೊಡ್ಕೊಂಡು ಇದನ್ನು ಕೂಡ ನಾನು ನೆಕ್ನ ಕಟ್ ಮಾಡಲ್ಲ. ಫ್ರಂಟು ಕೂಡ ನೆಕ್ನ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ. ಇವಾಗ ಈ ರೀತಿ ತೆಗೆದುಬಿಟ್ಟು ಇದನ್ನು ಬ್ಲೌಸನ್ನು ತೊಗೋತೀನಿ. ಅಳತೆ ಬ್ಲೌಸನ್ನು ತೊಗೊಂಡು ಡೀಪ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತೀನಿ. ಯಾಕೆಂದರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಅಲ್ಲಿಗೇ ಡೀಪ್ ಬರಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ. ಈ ರೀತಿ ಇಟ್ಕೊಂಡು
ಡೀಪ್ನ ಮಾರ್ಕ್ ಮಾಡ್ಕೋತೀನಿ, ಇಲ್ಲಿಗೆ ಬರಬೇಕು ಅನ್ನೋದಕ್ಕೋಸ್ಕರ ನಾನೇ ಮಾರ್ಕ್ ಮಾಡಿರೋದ್ರಿಂದ ಅದಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀನಿ, ಇಲ್ಲೂ ಕೂಡ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಉಕ್ಸ್ಪಟ್ಟಿನ ಈ ರೀತಿ ಇಟ್ಕೊಂಡು ಏನು ಬೆಲ್ಟ್ ಪಟ್ಟಿ ಸಪ್ರೇಟಾಗಿ ಕೊಟ್ಕೊಂಡಿದ್ದೀನಿ ಅದನ್ನು ಬಿಟ್ಟು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅದು ಎಷ್ಟಿದೆ ಅಷ್ಟಕ್ಕೆ 1 ಮಾರ್ಕು, 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ 1 ಮಾರ್ಕು ಮಾಡ್ಕೋತೀನಿ. ಇವಾಗ ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಜಾಸ್ತಿ ಉದ್ದನೂ ಕೂಡ ಮಾಡ್ಕೋಬಾರ್ದು. ಇದನ್ನು ಕೆಲವೊಂದು ಬಟ್ಟೆ ಈ ರೀತಿ ಇಟ್ಕೊಂಡಾಗ ಹಿಗ್ಗುತ್ತೆ, ಅದನ್ನು ಕೂಡ ನೋಡ್ಕೋಬೇಕು ನೀವು. ಇಲ್ಲಿ ಮೇಲ್ಗಡೆ ಸ್ವಲ್ಪ ಹೊಲಿಗೆಗೆ, ಕೆಳಗಡೆ ಸ್ವಲ್ಪ ಹೊಲಿಗೆಗೆ, ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಅಂತ ಬಿಟ್ಟು ಮಾರ್ಕ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ಕೆಲವೊಂದು ಸಲ ನಾನು ಬಾಕ್ಸ್ ಪಟ್ಟಿ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ಕೂಡ ತಗೋತೀನಿ, ಕೆಲವೊಂದು ಸಲ ಈ ರೀತಿಯೂ ಕೂಡ ಮಾಡ್ಕೋತೀನಿ. ಇವಾಗ 1/2 ಇಂಚ್ ಏನಿದೆ ಅದನ್ನು ಬಿಟ್ಟು ಬ್ಯಾಕ್ ಪಾರ್ಟ್ನ ಇಟ್ಕೊಂಡು 1/2 ಇಂಚ್ ಏನಿದೆ ಅದನ್ನು ಬಿಟ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಇವಾಗ ಇದನ್ನೆಲ್ಲ ಸೇರಿಸ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಒಟ್ಟಿಗೆ ಬೆಲ್ಟ್ ಪಟ್ಟಿನೂ ಕೂಡ ಕಟ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ರೀತಿ ಕಟ್ಟಿಂಗ್ ಮಾಡ್ತೀನಿ. ನೋಡಿ ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೊಡ್ತೀನಿ. ಇವಾಗ ಡಾಟಿಗೆಲ್ಲ ತುಂಬ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ, ಅಳತೆ ಬ್ಲೌಸ್ನ ನೋಡ್ಕೊಂಡು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಹಾಗೇನು ಬೇಕಾದರೂ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಕೆಲವೊಂದಕ್ಕೆ ಅಳತೆ ಬ್ಲೌಸ್ನ ನೋಡಿಕೊಂಡೇ ಮಾರ್ಕ್ ಮಾಡ್ಕೋತೀನಿ, ಕೆಲವೊಂದಕ್ಕೆ ಹಾಗೇನು ಕೂಡ ಮಾರ್ಕ್ ಮಾಡ್ಕೋತೀನಿ. ನಮಗೆ ಅಭ್ಯಾಸ ಆಗಿರೋದ್ರಿಂದ ರೆಗ್ಯುಲರಾಗಿ ಹಾಗೇನು ಕೂಡ ಮಾರ್ಕ್ ಮಾಡ್ಕೋತೀನಿ. ಇವಾಗ ನೋಡಿ ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ ಅರ್ಥ ಆಗೋ ರೀತಿ. ನೋಡಿ ಇದನ್ನು ಇಲ್ಲಿಂದ ಇಲ್ಲಿಗೆ ನಾನು 3 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 7.5 ಇಂಚಿದೆ. ಇದನ್ನು ನಾನು ಬಂದು 1.5 ಇಂಚಷ್ಟು ಇಟ್ಕೊಂಡಿದ್ದೀನಿ. ಇದು ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚಿದೆ. ಇದು ಕೂಡ ಅಷ್ಟೇ 2.25 ಇಂಚಿದೆ. ಇಲ್ಲಿಂದ ಇಲ್ಲಿಗೆ 2.25 ಇಂಚಿದೆ. ಇದು ಅಷ್ಟೇ ನೋಡಿ ಇಲ್ಲಿಂದ ಇಲ್ಲಿಗೆ 2.5 ಇಂಚಿ ಇದೆ. ಇದನ್ನು ನೋಡ್ಕೋಬೇಕು. ಮತ್ತು ಇದೆಲ್ಲದೂ ಕೂಡ 1.5-2 ಇಂಚಷ್ಟು ಗ್ಯಾಪ್ ಇರಬೇಕು. ಈ ರೀತಿಯಾಗಿ ಗ್ಯಾಪ್ ಇರಬೇಕು, ಅದನ್ನು ಕೂಡ ನೋಡ್ಕೋಬೇಕು ನೀವು. ಈ ರೀತಿ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಮ್ಯಾಚ್ ಹೊಡ್ಕೊಂಡ್ಬಿಟ್ರೆ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಒಂದೇ ಸಲ ನೀವು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ಎಲ್ಲದಕ್ಕೂ ಕೂಡ ಮಾರ್ಕ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಇವಾಗ ಇಲ್ಲಿಗೂ ಕೂಡ ನೀವು ಒಂದೊಂದು ಗುಂಡು ಪಿನ್ ಏನಾದರೂ ಹಾಕ್ಕೊಂಡು ಎಲ್ಲದಕ್ಕೂ ಕೂಡ ಮಾರ್ಕ್ ಮಾಡ್ಬೋದು. ಸ್ವಲ್ಪ ಈ ರೀತಿ ತೂತ್ ಮಾಡಿದ್ರೆ ಅದು ಎಲ್ಲಿಗೆ ಅಂತ ಮಾರ್ಕ್ ಬರುತ್ತೆ. ಆ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೋಬೋದು ಬೇಕಾದರೆ. ಇವಾಗ ನೋಡಿ ಬೆಲ್ಟ್ ಪಟ್ಟಿನೂ ಕೂಡ ಒಟ್ಟಿಗೆ ಕಟ್ ಮಾಡ್ತೀನಿ. ಈಗ ಕೆಲವೊಬ್ಬರು ವರ್ಕ್ ಬ್ಲೌಸು ಅಂದರೆ ಒಂದೊಂದೇ ಕಟ್ ಮಾಡ್ಕೋಬೇಕೇನೋ, ಮೊದಲಿಗೆ ವರ್ಕ್ ಮಾಡಿರುವಂಥ ಪೀಸ್ ಕಟ್ ಮಾಡ್ಕೋಬೇಕೇನೋ, ಈ ರೀತಿಯಾಗಿ ತುಂಬಾ ಕನ್ಫ್ಯೂಸಲ್ಲಿ ಇರ್ತೀರಾ. ಆ ರೀತಿಯೆಲ್ಲ ಅಂದ್ಕೋಬೇಡಿ, ಭಯನೂ ಪಡಬೇಡಿ. ಮೊದಲಿಗೆ ಸಿಂಪಲಾಗಿ ವರ್ಕ್ ಮಾಡಿಸಿ ನಿಮ್ಮದೇ ಬ್ಲೌಸನ್ನು ಸ್ಟಿಚ್ ಮಾಡಿ, ಆಮೇಲೆ ಬೇಕಾದ್ರೆ ಕಸ್ಟಮರ್ ಬ್ಲೌಸ್ನ ಸ್ಟಿಚ್ ಮಾಡಿ. ಸ್ಟಾರ್ಟಿಂಗ್ ಕಲ್ತಿರೋಂಥವರೆಲ್ಲ ಆ ರೀತಿ ಎದುರ್ಕೊಳ್ತಿರ್ತೀರ. ಇವಾಗ ನೋಡಿ ನಾನು ಇದನ್ನು 3.25 ಇಟ್ಕೋತೀನಿ. ಇದನ್ನು 3 ಇಟ್ಕೋತೀನಿ. ಕಸ್ಟಮರ್ ಬ್ಲೌಸ್ನ ಬೇಕಾದ್ರೆ ನೀವು ತೊಗೊಂಡು ನೋಡ್ಕೋಬೋದು. ನೋಡಿ ಇಲ್ಲಿ 3 ಇದೆ, ಇಲ್ಲಿ ನೋಡಿ 2.25 ಇದೆ. 1/2 ಇಂಚ್ ಎಕ್ಸ್ಟ್ರಾ ಹೊಲಿಗೆಗೆ ಅದನ್ನು ಕೂಡ ನೋಡ್ಕೋಬೇಕು. ನಾವು ಇಲ್ಲೂ ಕೂಡ ಲೆಂತ್ಗೆ ಈ ಕಡೆ ಎಲ್ಲ ಹೊಲಿಗೆಗೆ ಬಿಟ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನೋಡ್ಕೊಂಡು ಇಟ್ಕೊಂಡು ನೀವು ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಇದನ್ನು ಅಟ್ಯಾಚ್ ಮಾಡಬೇಕಾದ್ರೆ ಇಲ್ಲಿ ಬೇಕಾದ್ರೆ ಟ್ರಕ್ ಹಾಕೋಬೋದು ಸ್ವಲ್ಪ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಬಿಟ್ಕೋತೀನಿ ನಾನು. ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಆಗುತ್ತೆ. ಇವಾಗ 3 ಬ್ಲೌಸ್ನ ಒಟ್ಟಿಗೆ ಕಟ್ ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಇಲ್ದಾಗೆ ನೀವು ಕೂಡ ಈ ರೀತಿಯಾಗಿ 3, 4 ಎಲ್ಲದನ್ನು ಕೂಡ ಕಟ್ ಮಾಡ್ಕೋಬೋದು. ಆದರೆ ಎಲ್ಲದೂ ಕೂಡ ನಾರ್ಮಲ್ ನೆಕ್ ಆಗಿರೋದ್ರಿಂದ ಒಟ್ಟಿಗೆ ಕಟ್ ಮಾಡ್ತಿದ್ದೀನಿ. ಕೆಲವೊಂದು ಬೋಟ್ ನೆಕ್ಕು, ಕೆಲವೊಂದು ನಾರ್ಮಲ್ ನೆಕ್ ಆದಾಗ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ 3, 4 ಇಟ್ಕೊಂಡಾಗ ಮೊದಲಿಗೆ ನಾವು ನೀಟಾಗಿ ಲೈನಿಂಗ್ನ ಇಟ್ಕೋಬೇಕು. ನೋಡಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಸಲ ಇಲ್ಲ 2 ಸಲ ನೋಡ್ಕೊಳ್ಳಿ. ಬಟ್ಟೆ ಆ ಕಡೆ ಈ ಕಡೆ ಜಗ್ಬಿಟ್ರೆ ಕಷ್ಟ ಆಗುತ್ತೆ 3, 4 ಕಟ್ ಮಾಡುವಾಗ. ಇದನ್ನು ಕೂಡ ಈ ರೀತಿ 1/2 ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/2 ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿಕೊಂಡು ಕಸ್ಟಮರ್ ಹೇಳಿರೋದು ನನಗೆ 9.25 ಹೇಳಿದ್ದಾರೆ. 9.25 ಒಂದು ಮಾರ್ಕು, ತಿರ್ಗಾ ಒಂದು 1/2 ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಒಂದು ಮಾರ್ಕು. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಬ್ಲೌಸನ್ನೇ ಇಟ್ಕೋತೀನಿ. ನೋಡಿ ಇಲ್ಲಿಗೆ ಬ್ಲೌಸನ್ನೇ ಇಟ್ಕೋತೀನಿ. ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಬ್ಲೌಸ್ನ ಇಟ್ಕೋತಿದ್ದೀನಿ. ಇವಾಗ ಇಲ್ಲಿ ಕಂಕ್ಳಲ್ಲೂ ಕೂಡ ನಾನು ಏನಿದೆ ಅದನ್ನು ಮಾರ್ಕ್ ಮಾಡ್ಕೋತೀನಿ ಈ ರೀತಿ ನೀಟಾಗಿ. ಇದನ್ನು ಕೂಡ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋತೀನಿ. ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಲೆಂತ್ ಬಿಡ್ತೆಲ್ಲ. ವಿಡ್ತ್ ಬಂದು 12 ಇದೆ, ಲೆಂತು 9.25.
12 ಇಂಚು ಅಂದರೆ 6 ಇಂಚ್ ಬರುತ್ತೆ. ಅರ್ಧ ಮಾಡ್ಕೊಂಡಾಗ ಇದು ಸುತ್ತಳತೆ 6 ಇಂಚ್ ಬರುತ್ತೆ. ಅದನ್ನು ನೋಡ್ಕೋಬೇಕು. ಅದನ್ನು ನೋಡಿಕೊಂಡು ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಕೋತೀನಿ. ಆವಾಗಲೇ ಹೇಳ್ದಾಗೆ ಅರ್ಧ ಇಂಚಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಎಂಟಿದೆ, 8 ಬರಬೇಕು ಇವಾಗ ನನಗೆ. ಅದು ನೋಡಿ 8 ಇದೆ, ಇಲ್ಲಿ 8.25 ಇದೆ. ಅರ್ಧ ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ಆವಾಗಲೇ ಹೇಳಿದ್ನಲ್ಲ, ಇದನ್ನು ಕೂಡ ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ನೀವು ಅಳತೆ ಬ್ಲೌಸ್ನ ನೀಟಾಗಿ ಇಟ್ಕೊಂಡ್ರೆ ಜಾಸ್ತಿ ಬರುತ್ತೆ. ನೀಟಾಗಿ ಈ ರೀತಿ ಇಟ್ಕೊಂಡ್ರೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ನೋಡಿ ಇಷ್ಟು ಬರುತ್ತೆ. ನಾನು ಸ್ವಲ್ಪ ಈ ಕಡೆನೇ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಡೌನ್ನು ಕೂಡ ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಇದೆಯಲ್ಲ ಈ ಅಗಲನ ಇಷ್ಟೇ ಇಟ್ಕೋತೀನಿ. ಈ ಡೌನ್ನ ಮಾತ್ರ ಕಡಿಮೆ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಶೇಪ್ನ ಮಾತ್ರ, ಇದು ಜಾಸ್ತಿ ಆಗಿಬಿಟ್ರೆ ಇಲ್ಲಿಗೆ ಬಂದ್ಬಿಡುತ್ತೆ. ಆವಾಗ ಇದು ಕೂಡ ಈ ರೀತಿ ಆಗುತ್ತೆ. ಆವಾಗ ಇಲ್ಲೂ ಕೂಡ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಅದನ್ನು ಕೂಡ ನೋಡ್ಕೋಬೇಕು. ಇವಾಗ ನಾನು ಪೂರ್ತಿಯಾಗಿ ಬ್ಲೌಸ್ನ ಕಟ್ಟಿಂಗ್ ಮಾಡಿಕೊಂಡೆ. ಸಪ್ರೇಟಾಗಿ ನಾನು ಮುಂದಿನ ವೀಡಿಯೋದಲ್ಲಿ ಮೇಲ್ಗಡೆ ಕ್ಲಾತ್ನ ಯಾವ ರೀತಿ ಎಲ್ಲ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ವಿಡಿಯೋ ಲೆಂತೆ ಆಗಿಬಿಟ್ರೆ ಯಾರೂ ನೋಡೋದೇ ಇಲ್ಲ, ಬೇಜಾರು ಮಾಡ್ಕೋತೀರಾ. ವಿಡಿಯೋ ನೋಡೋದಕ್ಕೂ ಕೂಡ ಕಲಿಬೇಕು ಅಂದ್ಕೊಂಡಿರೋರು ಯಾವುದೇ ವಿಡಿಯೋನು ಕೂಡ ಬೇಜಾರಲ್ಲಿ ನೋಡಬೇಡಿ, ಪೂರ್ತಿಯಾಗಿ ನೋಡಿ, ಇಷ್ಟಪಟ್ಟು ನೋಡಿ. ನೀವು ಅದನ್ನು ಕೂಡ ಆ ಕೆಲಸನ ಮಾಡಿ. ಇಷ್ಟಪಟ್ಟು ಮಾಡಿದ್ರೆ ಯಾವುದೇ ಕೆಲಸ ಕೂಡ ಕಷ್ಟ ಅಂತ ಅನಿಸಲ್ಲ. ಇಷ್ಟಪಡ್ದೇ ಏನೋ ನೋಡಬೇಕು, ಏನೋ ಮಾಡಬೇಕು ಆಗುತ್ತಾ ಅಂದ್ಕೊಂಡು ಮಾಡಿದ್ರೆ ಯಾವ ಕೆಲಸನೂ ಆಗುತ್ತೆ. ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಟ್ಟು ಮಾಡಿ. ಯಾವುದೇ ಕೆಲಸನಾದರೂ ನಾವು ಮನಸ್ಸಿಟ್ಟು ಮಾಡಿದ್ರೆ ಯಾವುದೇ ಕೆಲಸ ಕಷ್ಟ ಅಂತ ಏನಿಲ್ಲ, ಎಲ್ಲದೂ ಕೂಡ ಈಸಿಯಾಗಿರುತ್ತೆ. ನಮಗೆ ಒಂದು ಸಲ 2 ಸಲ ಕಲಿಯೋವರೆಗೂ ಕಷ್ಟ ಅನಿಸ್ಬೋದು, ಆಮೇಲೆ ಅದೇನೇ ಈಸಿ ಅಂತ ಅನಿಸುತ್ತೆ. ಎಕ್ಸ್ಟ್ರಾ ಈ ರೀತಿ ಬೆಲ್ಟ್ ಪಟ್ಟಿಗೆಲ್ಲ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ ಪಟ್ಟಿಗೆ, ರಿಂಗ್ ಪಟ್ಟಿ, ಉಕ್ಸ್ ಪಟ್ಟಿಗಾಗುತ್ತೆ, ಇದು ಬೆಲ್ಟ್ ಪಟ್ಟಿಗಾಗುತ್ತೆ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಎಲ್ಲ ನಾನು ಮೇಲ್ಗಡೆ ಪಾರ್ಟ್ನ ಕಟ್ ಮಾಡಿಕೊಂಡೆ ಅಂತ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಹೀಗೆ ಅಂತ ಕೇಳ್ಕೊತೀನಿ.